ದರ್ಶನ್ ಮತ್ತು ಆತನ ಪಟಾಲಂನಿಂದ ಭೀಕರವಾಗಿ ಕೊಲೆಯಾದಂಥ ರೇಣುಕಾ ಸ್ವಾಮಿಯವರ ನಿವಾಸಕ್ಕೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಈ ವೇಳೆ ಅವರಿಗೆ ಅವರ ಕುಟುಂಬ ಸದಸ್ಯರು ಒಂದಿಷ್ಟು ಮನವಿಯನ್ನು ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯ ಕೊಡಿಸಿ, ಸೊಸೆ ಸಹನಾಗೆ ಸರ್ಕಾರದಿಂದ ಉದ್ಯೋಗವನ್ನ ನೀಡಿ, ಜೊತೆಗೆ ಕೇಸಿಗೆ ಸಮರ್ಥ ವಕೀಲರನ್ನ ನೇಮಕ ಮಾಡೋದಕ್ಕೆ ಸರ್ಕಾರ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಪತ್ರದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ರೇಣುಕಾ ಸ್ವಾಮಿಯವರ ಕುಟುಂಬ. ಒಂದು ಪತ್ರವನ್ನು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಂದಿಟ್ಟಿದೆ. ಅದರಲ್ಲಿ ಒಂದಿಷ್ಟು ರಿಕ್ವೆಸ್ಟ್ ಇದೆ, ವಿನಂತಿಯನ್ನು ಮಾಡಲಾಗಿದೆ. ಒಂದು, ಮಗನ ಸಾವಿಗೆ ನ್ಯಾಯ ಕೊಡಿಸಿ, ಸಮರ್ಪಕವಾದಂಥ ತನಿಖೆಯಾಗಲಿ, ಮತ್ತು ಸೊಸೆ 5 ತಿಂಗಳ ಗರ್ಭಿಣಿ ಆಕೆ ಬಡವರ ಮನೆಯಿಂದ ಬಂದಂಥ ಹೆಣ್ಮಗಳು, ಆಕೆಗೆ ಏನಾದರೂ ವ್ಯವಸ್ಥೆ ಆಗಬೇಕು ಅಂತಾದರೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸೋದಕ್ಕೆ ಸಾಧ್ಯನಾ ಅನ್ನೋದರ ಬಗ್ಗೆ ಯೋಚನೆ ಮಾಡಿ, ಜೊತೆಗೆ ಸಮರ್ಥ ವಕೀಲರನ್ನು ಈ ಕೇಸ್ನಲ್ಲಿ ನೇಮಕ ಮಾಡೋದಕ್ಕೆ ನಮ್ಮ ಜೊತೆಗೆ ಸಹಕರಿಸಿ ಅಂತ ಸರ್ಕಾರಕ್ಕೆ ಅವರು ಮನವಿ ಮಾಡಿದ್ದಾರೆ. ಕೆಲಸಕ್ಕೆ ಹೋಗ್ತಿಲ್ಲ, ಅಪೋಲೋ ಫಾರ್ಮ್ 6 ವರ್ಷ ಇನ್ನು ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇದು ಅವರ ಮನೆಯವರು ಬರೆದಿರುವಂಥ ಪತ್ರ ಅಥವಾ ಮನೆಯವರು ಕೊಟ್ಟಿರುವಂಥ ಪತ್ರ. ಆ ಪತ್ರದ ಸಾರಾಂಶ, ಮಗನ ಸಾವಿಗೆ ನ್ಯಾಯ ಕೊಡಿ ಅನ್ನೋದು ವಿಷಯವನ್ನು ಕೂಡ ನಮೂದಿಸಲಾಗಿದೆ. ಮುಂದೆ ಅವರು ಈ ಕೇಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಆ ಪತ್ರದಲ್ಲಿ. ಮೃತ ರೇಣುಕಾ ಸ್ವಾಮಿ ನಮ್ಮ ಏಕಮಾತ್ರ ಪುತ್ರ ಆತ. ಈಗಲೇ 1 ವರ್ಷದ ಹಿಂದೆ ಆತನ ವಿವಾಹ ಆಗಿತ್ತು. ಆತನ ಪತ್ನಿ ಶ್ರೀಮತಿ ಸಹನಾ ಈಗ 5 ತಿಂಗಳ ಗರ್ಭಿಣಿ, ನಮ್ಮ ಜೊತೆಯಲ್ಲೇ ವಾಸವಾಗಿದ್ದಾಳೆ. ನಮ್ಮ ಸೊಸೆ ಸಹನಾ ಬಡ ಕುಟುಂಬದಿಂದ ಬಂದವಳು. ನಾವು ಬಹಳ ಕಷ್ಟದಿಂದ ಜೀವನ ಮಾಡ್ತಾ ಇದ್ವಿ. ನಮ್ಮ ಕುಟುಂಬಕ್ಕೆ ನಮ್ಮ ಮಗ ಜೀವನಾಧಾರ ಆಗಿದ್ದ. ಚಿತ್ರದುರ್ಗದ IUDP ಲೇಔಟ್ನಲ್ಲಿರುವಂಥ ಅಪೋಲೋ ಫಾರ್ಮಸಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ. ನನ್ನ ಮಗನ ಸ್ವಭಾವ ಸರಳ ರೀತಿಯಲ್ಲಿದ್ದು ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇದ್ದ ಅನ್ನೋದನ್ನು ಮೆನ್ಷನ್ ಮಾಡೋದ್ರ ಜೊತೆ, ಹೀಗಿರುವಾಗ ನಮಗೆ ದಿನಾಂಕ 10/5/2024 ಆವತ್ತು ನಮಗೆ ಫೋನ್ ಬರುತ್ತೆ. ಮಗ 10/6 ಆಗಬೇಕದು, ಜೂನ್. ಸೋಮವಾರ ರಾತ್ರಿ ನಮ್ಮ ಮಗನ ಕೊಲೆಯಾಗಿದ್ದು ಬೆಂಗಳೂರಿನಲ್ಲಿ ಈ ರೀತಿ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. 11ನೇ ತಾರೀಕು ನಾವು ಬಂದ್ವಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಮಗನ ಮೃತದೇಹ ಅನ್ನೋದು ಗೊತ್ತಾಯಿತು. ದಿಗ್ಭ್ರಾಂತರಾದೆವು ನಾವು. ಆ ನಂತರ ಆತನ ದೇಹದ ಮೇಲೆ ಮಾರಣಾಂತಿಕ ರಕ್ತದ ಗಾಯಗಳು, ಅಮಾನುಷ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟಿರೋದು, ಇದೆಲ್ಲವೂ ಕೂಡ ಕಂಡುಬಂತು. ವೈದ್ಯಕೀಯ ಪರೀಕ್ಷೆ ಆದ ನಂತರ, ಅಂದರೆ ಪೋಸ್ಟ್ ಮಾರ್ಟಮ್ ಆದ ನಂತರ ಮೃತದೇಹವನ್ನು ಪಡ್ಕೊಂಡು ಚಿತ್ರದುರ್ಗಕ್ಕೆ ಬಂದು ನಾವು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೀವಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮುಂದಕ್ಕೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮಗೆ ನಮ್ಮ ಮಗನ ಸಾವಿನ ಬಗ್ಗೆ ತಿಳಿಯೋ ಮೊದಲೇ ತಾವುಗಳು, ಅಂದರೆ ಸರ್ಕಾರ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ. ಅತಿ ಶೀಘ್ರವಾಗಿ ಪೊಲೀಸ್ ಇಲಾಖೆಯವರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ತಮ್ಮ ಇಲಾಖಾಧಿಕಾರಿಗಳನ್ನು, ಸಿಬ್ಬಂದಿ ವರ್ಗದವರನ್ನು, ಮೃತನ ಕೊಲೆಗೆ ಕಾರಣಕರ್ತರಾದವರನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೆಚ್ಚಿನ ಸಾಕ್ಷ್ಯವನ್ನು ಕಲೆ ಹಾಕಿ ಆರೋಪಿಗಳನ್ನು ದಸ್ತಗಿರಿ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಂಡು ಮುಂದಿನ ತನಿಖೆಯನ್ನು ಪ್ರಾಮಾಣಿಕವಾಗಿ ಮಾಡಿದಿರಿ. ನಮ್ಮಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಸರ್ಕಾರದ ಬಗ್ಗೆ, ಗೃಹ ಇಲಾಖೆಗೆ ಬಗ್ಗೆ ಹೆಮ್ಮೆ ಪಡೋ ರೀತಿಯಲ್ಲಿ ಸೇವೆ ಸಲ್ಲಿಸಿದಿರಿ. ಇಲ್ಲಿಯವರೆಗೆ ತನಿಖೆ ಅತಿ ಸೂಕ್ಷ್ಮವಾಗಿ ಸಾಗಿದೆ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅಂತ ಪತ್ರದಲ್ಲಿ ಉಲ್ಲೇಖ ಇದೆ. ಇದರ ಜೊತೆಗೆ ಮುಂದಿನ ದಿನದಲ್ಲಿ ತಮ್ಮ ಇಲಾಖೆ ಪ್ರಾಮಾಣಿಕ ತನಿಖೆಯಲ್ಲಿ ರಾಜಕೀಯ ಬಲಾಢ್ಯರು, ಶ್ರೀಮಂತರಾಗಿರುವಂಥ ಆರೋಪಿಗಳು ಒತ್ತಡ ತರುವಂಥ ಸಾಧ್ಯತೆ ಇದೆ. ತನಿಖೆಯನ್ನು ಸಡಿಲಗೊಳಿಸಿ ಅವರ ವಿರುದ್ಧ ಸಾಕ್ಷಿಗಳನ್ನು ತಿರುಚುವಂಥ ಸಾಧ್ಯತೆ ಇದೆ ಅನ್ನೋದು ನಮ್ಮ ಆತಂಕ.
ಸೊ ಅಪ್ರಿಷಿಯೇಷನ್ನ ಜೊತೆಗೆ ಅವರು ಆತಂಕದ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅದೇ ಅಂದರೆ ಸಾಕ್ಷ್ಯನಾಶ ಆಗಬಹುದು, ಒತ್ತಡ ಬರಬಹುದು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದರಿಂದ ಅವರಿಗೆ ಜಾಮೀನು ಸಿಗಬಹುದು, ತನಿಖೆ ಸರಿಯಾಗಿ ಆಗದೇ ಇದ್ದರೆ ಜಾಮೀನಿನ ಮೇಲೆ ಹೊರಬಂದು ಅಂತಿಮವಾಗಿ ಆರೋಪದಿಂದ ಬಿಡುಗಡೆಯಾಗಬಹುದು. ಈ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ನನ್ನ ಮಗನ ಅಕಾಲಿಕ ಮರಣದಿಂದ ನಮ್ಮ ಕುಟುಂಬದವರೆಲ್ಲರೂ ಕೂಡ ಅನಾಥರಾಗಿದ್ದೀವಿ. ನಮ್ಮ ಮುಂದಿನ ಜೀವನದ ಹಾದಿ ಬಹಳ ಕಷ್ಟ ಇದೆ, ನೋವಿನಿಂದ ಕೂಡಿದೆ. ಈ ಬಗ್ಗೆ ರಾಜ್ಯದ ಹಲವು ಕಡೆ ಆರೋಪಿಗಳ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ನಮ್ಮ ಕುಟುಂಬವು ಮಧ್ಯಮ ವರ್ಗದ ಕುಟುಂಬ, ನಾವು ವಯೋವೃದ್ಧರು. ನಮ್ಮ ಸೊಸೆಯಾದ ರೇಣುಕಾಸ್ವಾಮಿಯ ಪತ್ನಿ ಸಹನಾ 26 ವರ್ಷದವರು, ಗರ್ಭಿಣಿ ಬೇರೆ. ಮುಂದೆ ಅವರ ಜೀವನ ನಿರ್ವಹಣೆಗೆ ವಿದ್ಯಾರ್ಹತೆಗೆ ಸೂಕ್ತವಾದ ಸರ್ಕಾರಿ ಉದ್ಯೋಗವನ್ನು ಕೊಟ್ಟು ಮತ್ತು ಅವರ ಭವಿಷ್ಯದ ಮತ್ತು ಮಗುವಿನ ಜೀವನ ನಿರ್ವಹಣೆಗೆ ಅನುಕೂಲ ಮಾಡಿಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಮತ್ತೊಂದು ವಿಚಾರ ಅಂತಂದರೆ, ಈಗಾಗಲೇ ಈ ಪ್ರಕರಣದಲ್ಲಿ ಸೆಷನ್ ನ್ಯಾಯಾಲಯದ ವಿಶೇಷ ಅಭಿಯೋಜಕರು ಸರ್ಕಾರದಿಂದ ನೇಮಕ ಆಗಿದ್ದಾರೆ. ಅಂದರೆ SPP ಸರ್ಕಾರದಿಂದ ನೇಮಕ ಆಗಿದ್ದಾರೆ. ನಿಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆ. ತಮ್ಮಲ್ಲಿ ಮನವಿ ಮಾಡೋದಂತಂದರೆ, ಸದರಿ ಅಭಿಯೋಜಕರಿಂದ ನಮ್ಮ ಕಡೆಯಿಂದ ವಕೀಲರನ್ನು ನೇಮಕವಾಗೋದಕ್ಕೆ ಬಯಸಿದ್ದಾರೆ. ಸರ್ಕಾರ ಅದಕ್ಕೆ ಅನುಕೂಲ ಮಾಡಿಕೊಡಬೇಕು. ಅಂದರೆ ವಕೀಲರನ್ನು ನೇಮಕ ಮಾಡೋದಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಡಬೇಕು. ಯಾವುದೇ ಒತ್ತಡಗಳಿಗೆ ಬಲಿಯಾಗಬಾರದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆಯಾಗಬೇಕು. ಅಂದರೆ ಶೀಘ್ರವಾಗಿ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಶೀಘ್ರವಾಗಿ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು, ಮಗನ ಹತ್ಯೆಗೆ ನ್ಯಾಯ ಸಿಗಬೇಕು ಅಂತ ಈ ಲೆಟರ್ನಲ್ಲಿ, ಪತ್ರದಲ್ಲಿ ರೇಣುಕಾಸ್ವಾಮಿಯವರ ತಂದೆ ಮನವಿ ಮಾಡಿದ್ದಾರೆ. ಕಾಶಿನಾಥಯ್ಯ ಶಿವನಗೌಡ ರೇಣುಕಾಸ್ವಾಮಿಯವರ ತಂದೆ. ಮತ್ತು ಒಂದು 2-3 ಪಾಯಿಂಟ್ ಪ್ರಮುಖವಾಗಿ, ಒಂದು ಸೊಸೆಯ ಭವಿಷ್ಯದ ಬಗ್ಗೆ, ಎರಡನೆಯದು ತನಿಖೆಯಲ್ಲಿ ಒತ್ತಡ ಆಗಬಾರದು ಮತ್ತು ಸಾಕ್ಷ್ಯನಾಶ ಆಗುವಂಥ ಸಾಧ್ಯತೆಗಳಿರೋದರಿಂದ ತನಿಖೆ ಸರಿಯಾಗಿ ಆಗಬೇಕು ಅನ್ನೋದು ಅವರ ಕಳಕಳಿ. ಇದರ ಜೊತೆಗೆ ಸಮರ್ಥ ವಕೀಲರನ್ನು ನೇಮಕ ಮಾಡೋದಕ್ಕೆ ನಮಗೆ ಸಹಕರಿಸಿ ಅನ್ನೋದು ಅವರ ಬೇಡಿಕೆ. ಇಷ್ಟನ್ನು ಹೋಮ್ ಮಿನಿಸ್ಟ್ರಿ ಕೈ ಕೊಟ್ಟಿದ್ದಾರೆ. ಈ ಪತ್ರವನ್ನು ಹೋಮ್ ಮಿನಿಸ್ಟ್ರಿ ಕೈ ಕೊಟ್ಟು ಇಷ್ಟನ್ನು ನಮಗೆ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.